ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವಾಸ್ತವ ಸಂಖ್ಯೆಗಳು ಎಂಬ ಒಂದು 10ನೇ ತರಗತಿಯ ಮೊದಲ ಅಧ್ಯಾಯದ ಮುಂದಿನ ಭಾಗ, ಎರಡನೇ ಭಾಗ. ಮೊನ್ನೆ ಮೊದಲನೇ ಭಾಗವನ್ನು ನೋಡಿದೆವು. ಇವತ್ತಿನ ದಿನ ಎರಡನೇ ಭಾಗ, ರಿಯಲ್ ನಂಬರ್, ವಾಸ್ತವ ಸಂಖ್ಯೆಗಳು, ಅದರ ಎರಡನೇ ಭಾಗವನ್ನು ನೋಡೋಣ. ಫಿಕ್ಸ್ 3 ಅಂಕಗಳು. ಎಷ್ಟ್ರಿ? 3 ಮಾರ್ಕ್ಸ್ ಫಿಕ್ಸ್ ಇರ್ತತಿ. ಯಾರ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡ್ತಾರಲ್ಲ, 3 ಅಂಕಗಳು ಫಿಕ್ಸ್. ಅದರ ಜೊತೆಗೆ ಮೊನ್ನೆ 3 + 2 5 ಅಂಕಗಳನ್ನ ಕೇಳ್ಯಾರು. ಅದಕ್ಕೆ 3 ಅಂಕಗಳು ನೋಡು. ಫಸ್ಟ್ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು ನೋಡು. ಯಾವ ಸಂಖ್ಯೆಗಳ ಘನವು ಒಂದು ಭಾಗಲಬ್ಧ, ಇನ್ನೊಂದು ಪ್ಲಸ್ ಅಭಾಗಲಬ್ಧ. ನೋಡ್ರಿ, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಘನವನ್ನ ಯಾವ್ಯಾವ ಎರಡು ಕೂಡಿ ಹೊಂದಿರ್ತಾವ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಎರಡು ಯಾವ ಹೊಂದಿರ್ತಾವಲ್ಲ, ಆ ಸಂಖ್ಯೆಯ ಒಂದು ಸಮೂಹವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಸರ್, ಹಂಗಾರೆ ಭಾಗಲಬ್ಧ ಸಂಖ್ಯೆ ಅಂದ್ರ ಯಾವ ರೂಪದಾಗಿರ್ತಾವು? ಪಿ ಭಾಗಾಕಾರ ಕ್ಯೂ ರೂಪದಾಗಿರ್ತಾವ. ಯಾವ ಸಂಖ್ಯೆಗಳು ಪಿ ಭಾಗಾಕಾರ ಕ್ಯೂ ರೂಪದಾಗಿರ್ತಾವಲ್ಲ, ಯಾವ ಸಂಖ್ಯೆಗಳು ಪಿ ಭಾಗಾಕಾರ ಕ್ಯೂ ರೂಪದಾಗಿರ್ತಾವಲ್ಲ, ಅವುಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳ ಕರಿತೀವಿ. ಯಾವ ಸಂಖ್ಯೆಗಳು ಪಿ ಭಾಗಾಕಾರ ಕ್ಯೂ ರೂಪದಾಗ ಇರಂಗಿಲ್ಲ, ಇರುವಂತಹ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು, ಇರ್ಲಾರ್ದ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು. ಅವುಗಳನ್ನ ಎರಡೂ ಜೊತೆಗೂಡಿ ನಾವು ವಾಸ್ತವ ಸಂಖ್ಯೆಗಳು ಕರಿತೀವಿ. ಹಂಗಾರ ಭಾಗಲಬ್ಧ ಸಂಖ್ಯೆಗಳು ಒಂದು ಉದಾಹರಣೆ ಬರೀಪ ಅಂದ್ರ, ಪಿ ಏನಾಗಬಹುದಿಲ್ಲ, 0 ಆಗ್ಬಹುದು. ಕ್ಯೂ ಏನಾಗಂಗಿಲ್ಲ, 0 ಆಗುವುದಿಲ್ಲ. ಕಂಡೀಷನ್. ಸರ್, ಹಂಗಾರೆ ಉದಾಹರಣೆ ಹೇಳಂದ್ರ 0 ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರ 0 0/1, ಕ್ಯೂ 0 ಆಗಂಗಿಲ್ಲ. ಪಿ 0 ಆಗಬಹುದು, ಕ್ಯೂ 0 ಆಗಂಗಿಲ್ಲ. 1 ಅಂತ ಬರಿಬಹುದು, 1/1, 2, 3, 5 -1 -12/13. ಇವೆಲ್ಲಾ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವ್ರಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಅಭಾಗಲಬ್ಧ ಸಂಖ್ಯೆಗಳು √2 -√3 + 5, ನೆಕ್ಸ್ಟ್ 5 -√3, 1/√2. ಇವೆಲ್ಲಾ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಕರಿತೀವಿ. ಇವತ್ತರ ಎರಡೂ ತರ ಸಮೂಹವನ್ನ ನಾವು ಒಟ್ಟಾರೆಯಾಗಿ ಏನಂತ ಕರಿತೀವ್ರಿ? ರಿಯಲ್ ನಂಬರ್, ವಾಸ್ತವ ಸಂಖ್ಯೆಗಳು ಘನ ಅಂತ ಕರಿತೀವಿ. ಇವುಗಳನ್ನ ಎರಡೂ ಜೊತೆಗೂಡಿ ನಾವ್ ಏನಂತ ಕರಿತೀವಿ ಅಂದ್ರ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಹಂಗಾದ್ರ ನಾವೀಗ ಇದ್ರೊಳಗ ನಾವು ಈಗಾಗ್ಲೇ ನೋಡಿದ್ ಲಸಾಹ ಮಸಾಹ ಕಂಡಿಡಿ ನೋಡಿವು. ಇನ್ ಇದ್ರೊಳಗ ನಾವು ಬಹಳ ಈ ಅಭ್ಯಾಸದಾಗ ನೋಡುದು ಏನಪ್ಪಾ ಅಂದ್ರ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 3 ಮಾರ್ಕ್ಸ್ ಕೊಡ್ತಾರು. ಇನ್ನ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ 2 ಮಾರ್ಕ್ಸ್ ಕೊಡ್ತಾರು. √7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 1/√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಕೊಡ್ತಾರೆ. ಹಂಗಾರೆ ಸರ್, ನಾವ್ ಇದನ್ನ ಸಾಧಿಸ್ಬೇಕಪ್ಪ ಅಂದ್ರ ಮೊದ್ಲ ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಯಾವುದು? P/Q. P 0 ಆಗ್ಲಿ, Q 0 ಆಗಬಾರ್ದು. P ಮತ್ತು ಕ್ಯೂಗಳ ಲಸ ಯಾವಾಗ್ಲೂ ಏನಾಗಿರ್ತತಿ? ಇಲ್ಲೇ 1 ಆಗಿರ್ತತಿ. ಯಾಕ? ಅವುಗಳು ಸಾಮಾನ್ಯ ಅಪವರ್ತನಗಳನ್ನ ಹೊಂದಿರುವುದಿಲ್ಲ ಅನ್ನುವಂತ ಒಂದು ಉದ್ದೇಶ. ಹಾಗಾದ್ರೆ ಸರ್, ಇದಕ್ಕ ನಾವು ಇಷ್ಟೆಲ್ಲ ನಾವು ಒಂದು ಪ್ರಶ್ನೆಯನ್ನು ಬಿಡಿಸ್ಬೇಕಾದ್ರ ಅದರ ಜೊತೆಗೆ ನಮಗ್ ಒಂದೇ ಏನ್ ಬೇಕಪ್ಪ ಅಂದ್ರ ಪ್ರಮೇಯ ಬೇಕು. ಸರ್, ಅದ ಪ್ರಮೇಯ ಯಾವ್ದಪ್ಪ ಅಂದ್ರ ಸಿಂಪಲ್ ಪ್ರಮೇಯ, ಏನೂ ಇಲ್ಲ. ಯಾವ್ದಂದ್ರ p² ಅನ್ನು ಅಥವಾ p ಯು a² ಅನ್ನು ಭಾಗಿಸಿದರೆ, ನೋಡಿ ಎಷ್ಟು ಸರಳ. p ಯು a² ಅನ್ನು ಭಾಗಿಸಿದರೆ ಅದೇ p ಯು a ಯನ್ನು ಭಾಗಿಸುತ್ತದೆ. ಇಷ್ಟ ನೋಡ್ರಿ. p a² ಅನ್ನು ಭಾಗಿಸ್ತದೆ ಅಂದ್ರೆ ಅದ p ಏನನ್ನ ಭಾಗಿಸ್ತೈತತ್ತ? a ಅನ್ನ ಭಾಗಿಸ್ತೈತತ್ತ. ಒಂದು ಉದಾಹರಣೆ ತಗೋನು. p ಅಂದ್ರ ಏನತ್ ತಗೋನು? 2 ತಗೋನು. a ಅಂದ್ರ ಎಷ್ಟು ತಗೋನು? 4 ತಗೋನು. ನೋಡ್ರಿ, p ಅಂದ್ರ 2, a ಅಂದ್ರ 4. ಈ p ಏನನ್ನ ಭಾಗಿಸ್ತೈತಿ ನೋಡ್ರಿ? ಮೊದ್ಲ a ಅನ್ನ ಭಾಗಿಸ್ತೈತಿ ನೋಡ್ರಿ. p ಯು a ಅನ್ನ ಭಾಗಿಸ್ತೈತಿ ಇಲ್ಲ ನೋಡ್ರಿ. ಎಷ್ಟ? 2 ಅಂತೆ 2 ಭಾಗಿಸ್ತೈತಿ. ಹಂಗಾರ ಅದನ್ನ ಇದ p ನ 2, ಇದನ್ನ a² ಮಾಡೋಣ.
4 4 ಎಷ್ಟಾಯ್ತು 16. ಹಂಗಾರ ಅದ ಪಿ ಎ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಎ ಸ್ಕ್ವೇರ್ ಬೈ ಪಿ ಹೌದಲ್ಲ, ಚೆಕ್ ಮಾಡೋಣ. 16 ಬೈ 2 2 ಒಂದ್ಲೆ 2 ಎಂಟ್ಲೆ ಭಾಗಿಸ್ತದೆ ನೋಡ್ರಿ. ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸಿದರೆ ಅದೇ ಪಿ ಯು ಏನನ್ನ ಭಾಗಿಸುತ್ತದೆ? ಅದೇ ಪಿ ಯು ಏನನ್ನ ಭಾಗಿಸುತ್ತದೆ ನೋಡಿ. ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸಿದರೆ ಅದೇ ಪಿ ಯು ಏನನ್ನ ಭಾಗಿಸುತ್ತದೆ? ಎ ಅನ್ನ ಭಾಗಿಸುತ್ತದೆ ಅನ್ನೋದು ಒಂದು ನಮ್ದು ಏನಪ್ಪಾ ಅಂದ್ರ ಒಂದು ಪ್ರಮೇಯ. ಈ ಪ್ರಮೇಯನ್ನ ಆಧಾರವಾಗಿ ಇಟ್ಕೊಂಡ ನಾವೀಗ ಏನ್ ಮಾಡ್ತೀವಪ್ಪ ಅಂದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬಹಳ ಇಂಪಾರ್ಟೆಂಟ್. ಎಷ್ಟು ಅಂಕದ ಒಂದು ಪ್ರಶ್ನೆ? 3 ಅಂಕದ ಒಂದು ಪ್ರಶ್ನೆ. ನೋಡ್ಕೊತ ಹೋಗ್ರಿ ಒಂದೊಂದ ಏನೇನ್ ಅದಾವು ನೋಡ್ಕೊತ ಹೋಗ್ರಿ. ಫಸ್ಟ್ ನಾವ್ ಏನ್ ಮಾಡೋಣಪ್ಪ ಅಂದ್ರ ಉದಾಹರಣೆಗಳ ಮೂಲಕ ಸ್ಟಾರ್ಟ್ ಮಾಡ್ತೀನಿ ನಾನು. ಉದಾಹರಣೆ 2 ಸ್ಟಾರ್ಟ್ ಮಾಡ್ತೀನಿ. ಉದಾಹರಣೆ 2. ಈ ಉದಾಹರಣೆ 2 ಎಷ್ಟು ಮಾರ್ಕ್ಸ್ ಕೇಳಬಹುದಪ್ಪ ಅಂದ್ರ ಬಹಳ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. 2 ಮಾರ್ಕ್ಸ್. ಸರ್ 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಏನ್ ಹೇಳ್ರಿ? 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೋಡ್ರಿ ಹಂಗಾರ ಈ 5 ಮೈನಸ್ ರೂಟ್ 3 ಅಭಾಗಲಬ್ಧ ಸಂಖ್ಯೆ ಅದು ಸಾಧಿಸ್ಬೇಕಾಗೈತಿ. ನಾ ಮೊದ್ಲು ಏನ್ ಮಾಡ್ತೀನಂದ್ರ 5 ಮೈನಸ್ ರೂಟ್ 3 ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆಯಾಗಿರಲಿ. ನಾವು ಅಭಾಗಲಬ್ಧ ಸಂಖ್ಯೆ ಆಗೈತೆ ಅಂತ ತಿಳ್ಕೊಬೇಕಾದ್ರೆ ಇರೋ ವಾಸ್ತವ ಸಂಖ್ಯೆಗಳು ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಸಾಧನೆ ಮಾಡಕ್ ಹೊಂಟಿವಿ ಅಂದ್ರೆ ಅದೇನಾಗಿರಲಿ? ಭಾಗಲಬ್ಧ ಸಂಖ್ಯೆ ಆಗಿರಲಿ. ಕಂಡೀಷನ್ ನಂಬರ್ 1. ಪ್ರತಿಯೊಂದು ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತಾವ. ಹಂಗಾರೆ ಇದನ್ನ ಭಾಗಲಬ್ಧ ತಿಳ್ಕೊಂಡ್ವಿ ಅಂದ್ರ 5 ಮೈನಸ್ ರೂಟ್ 3 ಅನ್ನ ನಾ ಯಾವ ರೂಪದಾಗ ಬರೀತೇನಂದ್ರ ಪಿ ಭಾಗಾಕಾರ ಕ್ಯೂ ರೂಪದಾಗ ಬರೀತೀನಿ. ಯಾಕ? ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ, ಆದರ್ಶ ರೂಪ. ಹಂಗಾರ ಇಲ್ಲಿ ಒಂದು ಕಂಡೀಷನ್ ಬರಿಬೇಕ. ಇದೇ ಹೇಳಿನ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್. ಪಿ ಮತ್ತು ಕ್ಯೂಗಳು ಜೆಡ್ ಗೆ ಸೇರಿದೆ. ಆ ಪಿ ಏನಾಗಬಹುದು? 0 ಆಗಬಹುದು. ಕ್ಯೂ ಏನಾಗಂಗಿಲ್ಲ? 0 ಆಗಂಗಿಲ್ಲ. ಈ ಎರಡು ಪಿ ಮತ್ತು ಕ್ಯೂಗಳ ಮಸ ಎಷ್ಟಂತ ಹೇಳಿ ನಾನು 1. ಅಂದ್ರೆ ಅದರ ಅರ್ಥ ಈ ಪಿ ಮತ್ತು ಕ್ಯೂಗಳು ಒಂದನ್ನ ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಹೋಗಂಗಿಲ್ಲ. ಅದರ ಅರ್ಥ ಎರಡು ಒಂದೇ ಸೇಮ್ ಸಾಮಾನ್ಯ ಅಪವರ್ತಗಳನ್ನ ಹೊಂದಿಲ್ಲ ಅಂತ ಹೇಳುವಂತ ಒಂದು ವಿಶೇಷ. ಹಾಗಾದ್ರ ಇಲ್ಲಿ ನಾ ಏನ್ ಮಾಡ್ತೀನಪ್ಪ ಅಂದ್ರ 5 ಇಲ್ಲೇ ಇರ್ಲಿ, ಪ್ಲಸ್ ಪಿ ಬೈ ಕ್ಯೂ ಈ ಕಡೆ ತಗೊಂಬಂದ್ರ ಮೈನಸ್ ಪಿ ಬೈ ಕ್ಯೂ, ಮೈನಸ್ ರೂಟ್ 3 ಈ ಕಡೆ ಬಂದ್ರೆ ಏನಾಗ್ತ ಹೇಳ್ರಿ? ಪ್ಲಸ್ ರೂಟ್ 3. ನೋಡ್ಲಿ, ಭಾಗಲಬ್ಧ ಒಂದ್ ಕಡೆ ಮಾಡಿ ಅಭಾಗಲಬ್ಧ ಒಂದ್ ಕಡೆ ಮಾಡಿನ ಈಗ. ಸರ್ ಇದನ್ನ ಲಸಾತಿಗಿನ ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತೈತಿ? 1 ಇರ್ತೈತಿ. ಕ್ಯೂ ಇಂಟು ಕ್ಯೂ ಇಂಟು 1. 5 ಕ್ಯೂ ಮೈನಸ್ ಪಿ ಈಕ್ವಲ್ ಟು ರೂಟ್ 3. ಹಂಗಾರೆ ನೋಡಿ ಸರ್, ಇದು ಒಂದು ಪಿ ಬೈ ಕ್ಯೂ ರೂಪದಾಗ ಐತಿ, ಇದು ಪಿ ಬೈ ಕ್ಯೂ ರೂಪದಾಗಿಲ್ಲ. ಹಂಗಾರೆ ಇವೆರಡು ಏನಂತ ಹೇಳಾಕ್ತಿವಿ ನಾವು? ಸಮ ಅಂತ ಹೇಳಾಕತ್ತೀವು. ನಮ್ಮ ಊಹೆ ನಾವು ತಿಳ್ಕೊಂಡಿದ್ದೇನಾತು? ಭಾಗಲಬ್ಧ ಸಂಖ್ಯೆ ಅನ್ನೋದು ಏನಾಗ್ತದ? ತಪ್ಪ. ದೇರ್ ಫೋರ್ 5 ಪಿ ಮೈನಸ್ 5 ಕ್ಯೂ ಮೈನಸ್ ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ. ದೇರ್ ಫೋರ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಹಂಗಾರೆ ನಾವು ಅನ್ಕೊಂಡದ್ದು ಏನಾಯ್ತು? ದೇರ್ ಫೋರ್ ನಮ್ಮ ಊಹೆ ತಪ್ಪಾಗಿದೆ. ಬಾಳ ಸರಳ ಅದಾವ್ರಿ, ಏನು ಇಲ್ಲ. ಆದ್ದರಿಂದ 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಇಷ್ಟು ಬಿಡಿಸಿದ್ರ ನಮಗ್ ಎಷ್ಟು ಮಾರ್ಕ್ಸ್ ಸಿಗ್ತಾವ್ರಿ? 2 ಮಾರ್ಕ್ಸ್ ಸಿಗ್ತಾವು. ಎಷ್ಟು ಸರಳ ಐತಿ ನೋಡ್ರಿ, 2 ಅಂಕದ ಒಂದು ಪ್ರಶ್ನೆ. ಅದಕ್ಕೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗ ಉತ್ತಮ. ಈಗ ನಾನು 3ನೇ ಪ್ರಶ್ನೆಯನ್ನ ತಗೋತ, ಉದಾಹರಣೆ 3 ತಗೋತ ನೋಡ್ರಿ. ಉದಾಹರಣೆ 3 ಬೇಡ, ಉದಾಹರಣೆ 1. ಅದಕ್ಕಿಂತ ಮುಂಚೆ ಕ್ವಶನ್ ನಂಬರ್ 1 ಏನೈತಪ್ಪ ಅಂದ್ರೆ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂದಾರ. ಆಮೇಲೆ ನೋಡೋಣ. ಈಗ ಇಲ್ಲೊಂದ್ ಐತಿ ನೋಡ್ರಿ, ಇದನ್ನ ನೋಡೋಣ. ಇದು ಅಭ್ಯಾಸದಾಗ ಕ್ವಶನ್ ನಂಬರ್ 2 ಒಳಗ ಏನೈತಿ ನೋಡ್ರಿ. ಇದು
3 + 2 √5 ಒಂದು ಏನೆಂದು ಸಾಧಿಸಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನ ಫಸ್ಟ್ ಹಂಗಾರ 3 + 2 √5 ಒಂದು ಏನಾಗಿರಲಿ, ಒಂದು ತಗದ ಭಾಗಲಬ್ಧ ಸಂಖ್ಯೆಯಾಗಿರಲಿ. ಊಹೆ ಮಾಡ್ಕೊನು. ಹಂಗಾರೆ ಇದು ಅಭಾಗಲಬ್ಧ ಅಲ್ಲ ಅಂದ್ರೆ ಭಾಗಲಬ್ಧ ತಿಳ್ಕೊನು. ಯಾಕಂದ್ರೆ ಇರುವ ಎರಡು ವಾಸ್ತವ ಸಂಖ್ಯೆ ಒಳಗೆ ಇರುವ ಎರಡು. ಹಂಗಾರೆ ಸರ್ ಇದರ ಸಾಮಾನ್ಯ ರೂಪ ನೆಕ್ಸ್ಟ್ ನೆನಪಾಗಬೇಕು. ಭಾಗಲಬ್ಧ ಅಂದಿವ ಅಂದ್ರ 3 + 2 √5 p/q ಸಾಮಾನ್ಯ ರೂಪ. ಸರ್ p/q ಬರ್ದಿವಪ್ಪ ಅಂದ್ರ pq ಬಿಲಾಂಗ್ಸ್ ಟು z. p ಮತ್ತು q ಗಳು z ಗೆ ಸೇರಿವೆ. p 0 ಆಗಬಹುದು, q 0 ಆಗಂಗಿಲ್ಲ. p ಮತ್ತು ಏನ್ರಿ p ಮತ್ತು q ಗಳ ಮಸ 1. p ಮತ್ತು q ಗಳ ಮಸ 1. ಹಂಗಾರೆ ಈಗ ನಾ ಏನ್ ಮಾಡ್ತೀನಿ ನೋಡ್ರಿ, 2 √5 ಇಲ್ಲೇ ಇರ್ಲಿ, p ಭಾಗಾಕಾರ q ನು ಇಲ್ಲೇ ಇರ್ಲಿ, +3 ಇದ್ದು ಏನಂತ ಹೇಳ್ರಿ ಹಂಗಾರ -3. 2 √5 ಲಸ ಏನಾಕತಿ ಇಲ್ಲಿ ಎರಡು ತರದು. ಇಲ್ಲಿ ಏನಿಲ್ಲ ಅಂದ್ರೆ 1 q. ಇಲ್ಲಿ q ಐತೆ ಅಂದ್ರೆ 1 ಗುಣಿಸುದು, 1 ಐತೆ ಅಂದ್ರೆ q ಗುಣಿಸುದು. p × 1 p - 3q. ಇದು p/q ರೂಪದಾಗ ಐತಿ, ಇದು p/q ರೂಪದಾಗಿಲ್ಲ. ಇನ್ನೊಂದು ಕಳಿಸ್ಬಿಡ್ತೀನಿ. √5 p - 3q/2 × q. ಈಗ ನಾವು ಅನ್ಕೊಂಡದ್ದು ಎರಡು ನೋಡಿದ, ಇವೆರಡು ಭಾಗಲಬ್ಧ, ಈ ಕಡೆದು ಈ ಕಡೆ ಭಾಗಲಬ್ಧ, ಎರಡು ಈಕ್ವಲ್ ಆಗ್ತಾವ. ಹಂಗಾರ ನಮ್ಮ ಏನಾತ್ ಹಂಗಾರ ಏನಾತ್ರಿ ತಪ್ಪಾತ್. ದೇರ್ಪ √5 ಒಂದು √5 ಒಂದು ಅಭಾಗಲಬ್ಧ ಸಂಖ್ಯೆ, p - 3q/2q ಒಂದು ಎಂತ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪಾಗಿದೆ. ವೈಕುಂಠಕ್ಕೆ ಎಡೆ ಮಾಡಿಕೊಡುತ್ತದೆ, ದುರ್ಗವ್ವ ದ್ಯಾಮವ್ವ ಎಡೆ ಮಾಡಿಕೊಡುತ್ತದೆ. ದೇರ್ಫೋರ್ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ. ರೈಟ್. ಎರಡನೇದು ನೋಡ್ರಿ, ಅಭ್ಯಾಸದೊಳಗೆ ಎರಡನೇದ್ದು ಒಂದೊಂದು ಬಹಳ ಸರಳ ಅದಾವು. ನಾವು ಎಷ್ಟು ನೋಡ್ಕೋತೀವಲ್ಲ ಅಷ್ಟು ಸರಳ ಅದಾವು. ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಮೊದ್ಲು ಒಂದನೇದ್ದು ತೆಗೆದು ಭಾಗಲಬ್ಧ ಸಂಖ್ಯೆ ಅನ್ನೋದು, ಅದನ್ನ ಭಾಗಲಬ್ಧ ಅಂದ ತಕ್ಷಣ ಅದ್ರ ಆದರ್ಶ ರೂಪ ಬರೀದು, ಅದ್ರ ಡೆಫಿನಿಷನ್ ಬರೀದು. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆ ಒಂದ್ ಇಟ್ಕೊಂಡು ಭಾಗಲಬ್ಧ ಸಂಖ್ಯೆ ಆ ಕಡೆ ಕಳಿಸುದು. ಲಸ ತೆಗೆದಾಗ ಇದು ಅಭಾಗಲಬ್ಧ, ಇದು ಭಾಗಲಬ್ಧ. ನಮ್ಮ ಊಹೆ ತಪ್ಪ. ಇಷ್ಟ ಹೇಳಿದ್ರ ಬಹಳ ಸರಳ. ನೆಕ್ಸ್ಟ್ ಈ ಕಡೆ ಬಂದು ಇಲ್ಲೊಂದ್ ಐತಿ ನೋಡ್ರಿ, ಲಾಸ್ಟ್ 3 ಮಾರ್ಕ್ಸಿಂದ ನೋಡೋಣ. ಈಗ ಬರೀ 2 ಮಾರ್ಕ್ಸಿಂದ. ಈಗ ಇದನ್ನ ನಾವು ಏನೋ 1/√2 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸತ್ ಹೇಳ್ಬೇಕಾಗೈತಿ. ನಾ ಫಸ್ಟ್ ಏನ್ ಮಾಡ್ತೀನಿ ನೋಡ್ರಿ, 1/√2 ಒಂದು ಏನಾಗಿರಲಿ, ಭಾಗಲಬ್ಧ ಸಂಖ್ಯೆಯಾಗಿರಲಿ. ರೈಟ್. 1/√2 p/q. ಇಲ್ಲೇ pq belongs to z, p = 0, q is not equal to 0. p ಮತ್ತು q ಗಳ ಮಸ 1. ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗೂ ಒಂದಿರ್ತತಿ. ಹಂಗಾರೆ ಸರ್ ಈ ಕಡೆ ನೋಡಿ 1/√2 ಅನ್ನ ಏನ್ ಮಾಡ್ತೀವಿ ನೋಡ್ರಿ, 1/√2 ಅನ್ನ ನಾವು 9th ಕಲ್ತೀವಿ. ಛೇದವನ್ನು ಅಕರ್ಣೀಕರಿಸಿ, ಇದನ್ನ ಮ್ಯಾಗು √2 ತಳಗು √2, ಛೇದ √2 ದ ಅಕರ್ಣೀಕಾರಕ √2 ಉಣ್ಸಿನಿ. √2 × √2 ಏನಾತ್ರಿ, ಇದು ಸ್ಕ್ವೇರ್, ಇದು ಕ್ಯಾನ್ಸಲ್. √2/2 ನೋಡ್ರಿ ಏನೈತಿ, √2/2. ಹಂಗಾರೆ 1/√2 ಅನ್ನ ಏನ್ ಬರಿಬಹುದು, √2/2 ಅಂತ ಬರಿಬಹುದು. = p/q. ಇದನ್ನ ಆ ಕಡೆ ಕಳಿಸ್ರಿ.
ರೂಟ್ 2 ಈಕ್ವಲ್ ಟು 2p/q. ಹೌದಲ್ಲ? ಇನ್ನೊಮ್ಮೆ ಹೇಳಿ ನೋಡ್ರಿ, ಈ ಕಡೆ 1/√2 ಐತಿಲ್ರಿ, ಇಂಟು √2 ಡಿವೈಡ್ ಬೈ √2. √2 ಇಂಟು 1 √2. √2 ಇಂಟು √2 ಹೋಲ್ ಸ್ಕ್ವೇರ್ ಆತಲ್ರಿ, ಕ್ಯಾನ್ಸಲ್. √2/2 √2/2 √2/2 ಇದನ್ನ 2 ಆ ಕಡೆ ಕಳಿಸ್ರಿ. ಹಂಗಾರೆ ಇದು ಅಭಾಗಲಬ್ಧ. ದೇರ್ಫೋರ್ √2 ಒಂದು ಏನ್ರಿ ಅಭಾಗಲಬ್ಧ ಸಂಖ್ಯೆ. ದೇರ್ಫೋರ್ 2p/q ಒಂದು ಏನ್ರಿ ಇದು ಇದು ಅಭಾಗಲಬ್ಧ, ಇದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪಾಗಿದೆ. ದೇರ್ಫೋರ್ 1/√2 ಒಂದು ಎಂತ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ. ಇದನ್ನ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಬೇಡ ಬೇಡ ಮುಗ್ದುದು ಒಂದೊಂದು ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಭಾಳ ಸರಳ ಅದಾವು, ಭಾಳ ಅಂದ್ರೆ ಭಾಳ ಈಸಿ ಅದಾವು. ನೆಕ್ಸ್ಟ್ ಕ್ವಶನ್ ನಂಬರ್ 3 ಒಳಗೆ ಒಂದನೇದಾತು. ಇನ್ನು ಕ್ವಶನ್ ನಂಬರ್ 3 ಒಳಗೆ ಎರಡನೇದ್ ನೋಡೋಣ. ಇದು ಬಹಳ ಸರಳ ಐತಿ. ಇದು 7√5 ಒಂದು ಏನೊಂದು ಸಾಧಿಸಿ ಅಭಾಗಲಬ್ಧ ಸಂಖ್ಯೆ. ಫಸ್ಟ್ ಬರೀತೀನಿ, 7√5 ಒಂದು ಏನಾಗಿರಲಿ? ಭಾಗಲಬ್ಧ ಸಂಖ್ಯೆಯಾಗಿರಲಿ. ರೈಟ್. ಅದರ ಆದರ್ಶ ರೂಪ 7√5 ಈಕ್ವಲ್ ಟು p/q. pq ಬಿಲಾಂಗ್ಸ್ ಟು z. p 0 ಆಗಬಹುದು, q 0 ಆಗಕ್ ಸಾಧ್ಯನೇ ಇಲ್ಲ, ಅದು ಯೂನಿವರ್ಸಲ್ ಟ್ರೂತ್ ಆಗಂಗಿಲ್ಲ. ನೆಕ್ಸ್ಟ್ p ಮತ್ತು q ಗಳ ಮಸ ಒಂದು. ಇದು ಡೆಫಿನಿಷನ್, ಭಾಗಲಬ್ಧ ಸಂಖ್ಯೆಯ ಒಂದು ಅರ್ಥ, ವ್ಯಾಖ್ಯಾನ. ನೆಕ್ಸ್ಟ್ ಇದನ್ನ ಆ ಕಡೆ ಕಳಿಸ್ ನೋಡ್ರಿ. √5 ಈಕ್ವಲ್ ಟು p/7q. ನೋಡಿದು ದೇರ್ಫೋರ್ √5 ಒಂದು ಅಭಾಗಲಬ್ಧ ಸಂಖ್ಯೆ. ದೇರ್ಫೋರ್ p/7q ಒಂದು ಎಂತ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ದೇರ್ಫೋರ್ ನಮ್ಮ ಊಹೆ ತಪ್ಪಾಗಿದೆ. ದೇರ್ಫೋರ್ ಯಾವುದು? 7√5 ಒಂದು ಎಂತ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ. ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಬಹಳ ಸರಳ, ಇಂಪಾರ್ಟೆಂಟ್. 2 ಮಾರ್ಕ್ಸಿಂದ ಅಷ್ಟ ನೋಡಾಕ್ತಿವಿ ನಾವ್. ಈಗ 2 ಅಂಕದ ಪ್ರಶ್ನೆ ಮಾತ್ರ ಅದಾವ, ಇವು ಇಂಪಾರ್ಟೆಂಟ್. ಸ್ಕ್ರೀನ್ ಶಾಟ್ ಹೊಡೀರಿ. ಈಗ ನೆಕ್ಸ್ಟ್ ಕೊನೆಯ 3ನೇ ಕ್ವಶನ್ ಒಳಗೆ ಕೊನೆಯ ಪ್ರಶ್ನೆಯನ್ನು ನೋಡ್ಕೊಂಡು ಲಾಸ್ಟ್ 1ನೇ ಪ್ರಶ್ನೆ ಹೇಳ್ಬಿಟ್ರ ಮುಗಿದು ಹೋತು. ಈಗ 6+√2 ಒಂದು ಏನೆಂದು ಸಾಧಿಸಿ? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 6+√2 ಈಕ್ವಲ್ ಟು p/q. ರೈಟ್. ನೋಡಿ, ಬಹಳ ಸರಳ ಐತಿ. 6+√2 ಒಂದು ಈಕ್ವಲ್ ಟು p/q. ಅದಕ್ಕಿಂತ ಮುಂಚೆ 6+√2 ಒಂದು ಏನಾಗಿರಲಿ? ಭಾಗಲಬ್ಧ ಸಂಖ್ಯೆಯಾಗಿರಲಿ. ಹಾಗಾದ್ರೆ ಇದನ್ನ ಭಾಗಲಬ್ಧ ಸಂಖ್ಯೆ ಅಂದ್ರೆ ಆದರ್ಶ ರೂಪ p/q. ದೇರ್ಫೋರ್ pq ಬಿಲಾಂಗ್ಸ್ ಟು z. p 0 ಆಗ್ಲಿ, q ಒಟ್ಟ 0 ಆಗಬಾರ್ದು. p ಮತ್ತು q ಗಳ ಮಸ ಒಂದು ಕಂಪಲ್ಸರಿ ಆಗಿರಾಕಬೇಕು. 6 ಆ ಕಡೆ ಕಳಿಸ್ ನೋಡ್ರಿ. √2 ಈಕ್ವಲ್ ಟು p/q - 6. ಏನಿಲ್ಲ ಅಂದ್ರೆ ಅದ್ರ ತಳಗೆ 1. √2 ಈಕ್ವಲ್ ಟು ಲಸ q ಇಂಟು 1 ಇಂಟು q. p ಇಂಟು 1 p - 6q. ದೇರ್ಫೋರ್ √2 ಒಂದು ಅಭಾಗಲಬ್ಧ ಸಂಖ್ಯೆ. ದೇರ್ಫೋರ್ p - 6q/q ಒಂದು ಇದು ಎಂತ ಸಂಖ್ಯೆ? p/q ರೂಪದಾಗೈತಿ, ಭಾಗಲಬ್ಧ
ಸಂಖ್ಯೆ. ದೇರ್ಫೋರ್ ನಮ್ಮ ಊಹೆ ತಪ್ಪಾಗಿದೆ, ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ದೇರ್ಫೋರ್ 6 + √2 ಒಂದು ಎಂಥ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ. ಬಾಳ ಇನ್ನು 2 ಪ್ರಶ್ನೆ ಆದ್ರ ಇದು ಮುಗಿದು ಹೋಗ್ತೈತಿ. ಇನ್ನು 2 ಪ್ರಶ್ನೆ ಬಾಳ ಇಂಪಾರ್ಟೆಂಟ್ ನೋಡಿ, ಎಷ್ಟು ಸರಳ ಅದಾವು. 2 ಅಂಕದ ಪ್ರಶ್ನೆ ನೋಡಿದ್ವಿ. ಈಗ ಈ ವರ್ಷ 3 ಅಂಕಕ್ಕೆ ಬಾಳ ಇಂಪಾರ್ಟೆಂಟ್ ಇರುವುದರಿಂದ ನಾ ಈಗ ನಿಮಗ ನೇರವಾಗಿ 3 ಅಂಕದ ಒಂದು ಪ್ರಶ್ನೆಗೆ ಬರ್ತನು. ಈಗ ಇದು ಒಂದು ಪ್ರಶ್ನೆಯನ್ನ ಒಂದು ಉದಾಹರಣೆ ಒಂದನ್ನು ನೋಡೋಣ. ನೋಡಿ ಈ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇವತ್ತಿನ ಒಂದು ಅರ್ಧ ತಾಸು ಈ ವಿಡಿಯೋ ನೋಡಿದ್ರೆ ನೀವು ಗ್ಯಾರಂಟಿ ಎಷ್ಟು ಮಾರ್ಕ್ಸ್ ತಗೋತೀರಪ್ಪ ಅಂದ್ರ 3 ಮಾರ್ಕ್ಸ್ ಅಂತ ತಗೋತೀರಿ. ಇಲ್ಲಿ √3 ಒಂದು ಏನೆಂದು ಸಾಧಿಸಿ? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದರ ಅಭಾಗಲಬ್ಧ ಸಂಖ್ಯೆ ಸಾಧಿಸ್ಬೇಕಾದ್ರೆ ನಾವು ಮುಖ್ಯವಾಗಿ ಅದನ್ನ ಏನಂತ ಬರ್ಕೋಬೇಕು? √3 ಒಂದು ಏನಾಗಿರಲಿ? ಭಾಗಲಬ್ಧ ಸಂಖ್ಯೆಯಾಗಿರಲಿ. ಇದನ್ನ 2 ಭಾಗ ಮಾಡ್ತಾರೆ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಆಗೈತೆ ಅಂದ ತಕ್ಷಣ √3 = P ಭಾಗಾಕಾರ Q, ರೈಟ್? P ಭಾಗಾಕಾರ Q ಅಂದ್ರೆ ಏನ್ ಹೇಳಿ? P Q belongs to Z. P 0 ಆದ್ರೂ ನಡಿತೈತಿ, Q ಏನಾಗಬಾರ್ದು? 0 ಆಗಬಾರ್ದು. P ಮತ್ತು Q ಗಳ ಮಸ ಒಂದು. ಮಸ ಒಂದು ಅಂದ್ರ P ಮತ್ತು Q ಗಳು ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ. ಬೇರೆ ಯಾವ ಸಂಖ್ಯೆಯಿಂದ ಇವು ಭಾಗ ಹೋಗಂಗಿಲ್ಲ. P ಮತ್ತು Q ಬೇರೆ ಯಾವ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ ಅಂತ ನಾವು ಭಾಗ ಹೊಕ್ಕವಂದ್ರ ಅದ ಅಕಸ್ಮಾತ್ ಅದ್ ಭಾಗಲಬ್ಧ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಈಗ ಬರ್ಕೊಟ್ ನೋಡ್ರಿ, √3 = P/Q, ರೈಟ್? ಈ ಕಡೆ ತಗೋತ್ ನೋಡ್ರಿ, √3 Q = ನಾ ಏನಂತ ಬರಿಬಹುದು? P. ಎರಡೂ ಕಡೆ ವರ್ಗ ಮಾಡಲಾಗಿ ಎರಡು ಕಡೆ ಸ್ಕ್ವೇರ್ ಮಾಡ್ತ ನೋಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಹಾಗಾದ್ರೆ ಸ್ಕ್ವೇರ್ ಮಾಡ್ತ ನೋಡ್ರಿ, √3 Q² = P². √3 ಇದು ಸ್ಕ್ವೇರ್ ಕ್ಯಾನ್ಸಲ್, 3Q². 3Q² ಏನಾತ? P². ಇದನ್ನ ಈ ಕಡೆ ಕಳಿಸ್ಬಿಡ್ರಿ, ಇದನ್ನ ಈ ಕಡೆ Q² = P²/3. ಹಂಗಾರ 3 ಏನನ್ನ ಭಾಗಿಸುತ್ತದೆ? 3 P² ಅನ್ನು ಭಾಗಿಸುತ್ತದೆ. 3 P² ಅನ್ನ ಭಾಗಿಸ್ತೈತಿ ಅಂದ್ರ ಅದ 3 P ಅನ್ನು ಭಾಗಿಸುತ್ತದೆ. ಹಂಗಾರ 3 P 3ರಿಂದ ಭಾಗ ಆಗ್ತೈತಿ ಅಂದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ ಅಂತ ನಾವ್ ಹೇಳಿವ್. ನಮ್ಮ ಊಹೆ ತಪ್ಪಾತ. ಹಂಗಾರ ಅದ P ಅಂದ್ರೆ ಏನಂತ ಬರ್ಕೋತನ ಅಂದ್ರ P = 3m ಆಗಿರಲಿ. P ಜಾಗದಾಗ 3m ತುಂಬ್ತ ನೋಡ್ರಿ. ಈ ಇಕ್ವೇಶನ್ ಹೊಳ್ಳಿ ಬರ್ಕೋತ ನೋಡಿ, ಇಲ್ಲೇ ಐತಿ ನೋಡ್ದ. ಯಾವುದು ಇದನ್ನಾರ ಬರ್ಕೋರಿ, ಇದನ್ನಾರ ಬರ್ಕೋರಿ. 3Q² = P² ಐತ್ಲ. ಈ ಜಾಗದಾಗ P = ಎಷ್ಟು m ತುಂಬ್ತನು? 3m ತುಂಬ್ತ ನೋಡ್ರಿ. 3Q² = 3m. P ಜಾಗದಾಗ 3m². 3Q² = 9m². ಈಗ 3 ಅಂದ್ಲೆ 3 ಮೂರ್ಲೆ Q² = 3m². Q² ಭಾಗಾಕಾರ 3 = m². 3 Q² ಅನ್ನು ಭಾಗಿಸುತ್ತದೆ. ಅದೇ 3
ಕ್ಯೂ ಅನ್ನು ಗೀಸುತ್ತದೆ. ಇಲ್ಲಿ 3 ಪಿನು ಭಾಗಾಕಾರ ಮಾಡಾಕ್ತತಿ, 3 ಕ್ಯೂನು ಭಾಗಾಕಾರ ಮಾಡಾಕ್ತತಿ. ದೇರ್ಫೋರ್ ಪಿ ಮತ್ತು ಕ್ಯೂಗಳು 3 ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದೆ. ಇಲ್ಲಿ ನಾವು ಹೇಳಾಕ್ತಿವ್ ಹೊಂದಿಲ್ಲ ಅಂತ ಹೇಳಾಕ್ತಿವ್, ಹೊಂದೈತಿ ಹೇಳಾಕ್ತೈತಿ. ನಮ್ಮ ಊಹೆ ಏನಾತ? ನಮ್ಮ ಊಹೆ ತಪ್ಪಾಗಿದೆ. ದೇರ್ಫೋರ್ √3 ಒಂದು ಅಭಾಗಲಬ್ಧ ಸಂಖ್ಯೆ. Therefore, √3 ಒಂದು ಅಭಾಗಲಬ್ಧ ಸಂಖ್ಯೆ. Therefore, a √3 is an irrational number. ಎಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ. ಅದಕ್ಕ ಇದನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೋರಿ, ಒಂದು ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಗ್ಯಾರಂಟಿ ಈ ವರ್ಷ ಎಷ್ಟು ಮಾರ್ಕ್ಸಿಗೆ ಫಿಕ್ಸ್ ರೀ ಇದು? 3 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್, 3 ಮಾರ್ಕ್ಸ್ ಫಿಕ್ಸ್ ಈ ವರ್ಷ. ಈ ಮಾನ್ಯ ಸರಣಿ ಎಕ್ಸಾಮ್ದಾಗ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಟೋಟಲ್ ಒಟ್ಟಾರೆಯಾಗಿ 5 ಮಾರ್ಕ್ಸಿಗೆ ಕೇಳ್ಯಾರ. ನಿಮ್ಮ ಹಣೆ ಬರ ಇದ್ರ 5 ಮಾರ್ಕ್ಸ್ ತಗೋಬಹುದು. ನೀವು ಫಿಕ್ಸ್ ಅಂತರೂ 3 ಮಾರ್ಕ್ಸ್ ಫಿಕ್ಸ್. ಇದ್ರ ಮ್ಯಾಗ ಒಂದು ಎಕ್ಸಾಂಪಲ್ ಒಂದು ಬಿಡಿಸ್ಬಿಡ್ತು ನೋಡ್ರಿ. ಇನ್ನೊಂದ ಲಾಸ್ಟ್ ಈಗ ಒಂದನೇ ಅಭ್ಯಾಸ 1.2 ಕೊನೆಯ ಪ್ರಶ್ನೆ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 ಒಂದು ಏನಾಗಿರಲಿ? ಭಾಗಲಬ್ಧ ಸಂಖ್ಯೆಯಾಗಿರಲಿ. ರೈಟ್. √5 = P/Q. Therefore, PQ belongs to Z. P 0 ಆದ್ರೂ ನಡೀತೈತಿ, Q 0 ಆಗಬಾರ್ದು. P ಮತ್ತು Q ಗಳ ಮಸ 1. Therefore, P ಮತ್ತು Q ಗಳು ಒಂದರ ಹೊರತು ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ. ರೈಟ್, ಹೊಂದಿಲ್ಲ ಅಂದ್ಯೋ. ಈಗ ನೆಕ್ಸ್ಟ್ ಅವನು √5 = P ಭಾಗಾಕಾರ Q. ಈ ಕಡೆ ತೋಲೆ Q × √5 = P. ಎರಡೂ ಕಡೆ ವರ್ಗ ಮಾಡಲಾಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. Q √5² = P². ಇದು Q² ಆತು ಇಂಟು 5 ಆತು P². Q² = P² ಭಾಗಾಕಾರ. Therefore, 5 P² ಅನ್ನು ಭಾಗಿಸುತ್ತದೆ. ಅದೇ 5 P ಅನ್ನು ಭಾಗಿಸುತ್ತದೆ. ರೈಟ್. ಹಾಗಾದ್ರೆ P = ಏನು ತಗೊಂಡ್ ನಾವು? ಅದ P = ಇಲ್ಲಿ 5 ಇತ್ತು, ಇದಾಗ 3 ಇತ್ತು, 3m 5 ಇತ್ತು, 5m ಮತ್ತು ಇಕ್ವೇಶನ್ ಬರ್ಕೋತ ನೋಡ್ರಿ. ಇಲ್ಲ ಐತಿ ನೋಡ್ರಿ, P² √5 Q² = P² ಐತಿಲ್ರಿ, ಅದ ಇಕ್ವೇಶನ್ ಬರ್ಕೋತ. ಇಲ್ಲ ಐತಿ ನೋಡಿ, ಇದನ್ನಾರ ಬರ್ಕೋರಿ. ಇಲ್ಲ ಐತ್ಲ, ಬರ್ಕೋರಿ, ಯಾವ್ದು ಬೇಕಾದ್ ಬರೀರಿ. ಹಂಗಾರ √5 Q² = P ಅಂದ್ರ 5m². √5 Q² = 5 25m². √5 ಅಲ್ಲ, 5 P². 5 P². 5 Q² = 25m². ನೆಕ್ಸ್ಟ್ ಏನ್ ಮಾಡೋಣ ಈಗ? ಇಲ್ಲೇ
ಕ್ಯೂ ಸ್ಕ್ವೇರ್ ಈಕ್ವಲ್ ಟು 25 ಎಮ್ ಸ್ಕ್ವೇರ್ ಡಿವೈಡ್ ಬೈ 5 ಅಂದ್ರೆ 5 ಐತೆ. ಕ್ಯೂ ಸ್ಕ್ವೇರ್ ಈಕ್ವಲ್ ಟು 5 ಏನಾಯ್ತು ಎಮ್ ಸ್ಕ್ವೇರ್. ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 5 ಈಕ್ವಲ್ ಟು ಏನಾಯ್ತು ಎಮ್ ಸ್ಕ್ವೇರ್. ದೇರ್ ಫೋರ್ 5 ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಅದೇ 5 ಕ್ಯೂ ಅನ್ನು ಭಾಗಿಸುತ್ತದೆ. ದೇರ್ ಫೋರ್ ನಮ್ಮ ಊಹೆ ತಪ್ಪಾಗಿದೆ. ದೇರ್ ಫೋರ್ ರೂಟ್ 5 ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ. ಬಹಳ ಇಂಪಾರ್ಟೆಂಟ್, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಬಹಳ ಅಂದ್ರೆ ಬಹಳ 3 ಅಂಕಕ್ಕ ಫಿಕ್ಸ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಇದನ್ನ ಎಲ್ಲರೂ ಬೈ ಹ್ಯಾಟ್ ಮಾಡ್ರಿ. ಧನ್ಯವಾದಗಳು.